ಮೊನ್ನೆ ಬಳ್ಳಾರಿಯಲ್ಲಿ 9 ಜನರಿಗೆ ಏನು ಅವ್ರಿಗೆ ಸಮಸ್ಯೆ ಆಗಿತ್ತು, ಅದರಲ್ಲಿ 4 ಜನ ತೀರೋಗಿದ್ದರು. ಇನ್ನು ಉಳಿದಿರೋರು ಕೆಲವರೆಲ್ಲ ಡಿಸ್ಚಾರ್ಜ್ ಆಗಿದ್ದರು. ಇನ್ನು ಅದರಲ್ಲಿ ಒಬ್ಬರು ಟ್ರೀಟ್ಮೆಂಟ್ ಇನ್ನೂ ತೊಗೊಳ್ತಾ ಇದ್ದರು. ಅವರು ಪಾಪ ಅವರು ಕೂಡ ತೀರ್ಕೊಂಡಿರುವಂಥದ್ದು ಇದು ಒಂದು ನಮಗೂ ಕೂಡ ಮಾಹಿತಿ ಬಂದಿದೆ. ನಿನ್ನೆ ರಾತ್ರಿ ನಿನ್ನೆ ಘಟನೆ ಆಗಿರುವಂಥದ್ದು ಅದು ಅಂದರೆ ಒಂದೇ ಆ ಬ್ಯಾಚಲ್ಲಿ ಏನು ಇದ್ದಾರೆ ಅದೇ ಒಂದು ಕಾಲಾವಧಿಯಲ್ಲಿ ಯಾರ್ಯಾರಿಗೆ ಸಮಸ್ಯೆ ಆಯಿತು ಅದರಲ್ಲಿ ಈಗ 5ನೇ ಸಾವಾಗಿರುವಂಥದ್ದು. ಇದು ಅತ್ಯಂತ ನೋವಿನ ವಿಚಾರ. ಮತ್ತು ಈಗಾಗಲೇ ನಾವು ಏನು ತನಿಖೆಯನ್ನು ಈಗ ಭಾಳ ಮುಂದುವರಿಸಿದ್ದೇವೆ. ಆ ಕಂಪ್ನಿಯಿಂದ ಯಾರು ಸಪ್ಲೈ ಮಾಡಿದ್ದಾರೆ ಅದ್ರ ಬೇರೆ ಬೇರೆ ತಪಾಸಣೆಗಳು ಕೂಡ ಮಾಡಿಸ್ತಾ ಇದ್ದೀವಿ. ಅವ್ರ ಬ್ಯಾಚಸನ್ನು ಕೂಡ ತಪಾಸಣೆ ಮಾಡಿಸ್ತಾ ಇದ್ದೀವಿ. ಮತ್ತು ಅದೆಲ್ಲ ಅವತ್ತಕ್ಕೆ ನಾವು ಆ ಕಂಪನಿ ಸರಬರಾಜು ಮಾಡಿರ್ತಕ್ಕಂಥ ಎಲ್ಲ ಔಷಧಿಗಳನ್ನು ಇದು ಬಿಟ್ಟು ಏನು IV ಫ್ಲೂಯಿಡ್ ಬಿಟ್ಟು ಬೇರೆದ್ದು ಕೂಡ ಏನೇನು ಸಪ್ಲೈ ಮಾಡಿದೆ ಎಲ್ಲವನ್ನು ಕೂಡ ನಾವು ಈಗ ವಿತ್ಹೋಲ್ಡ್ ಮಾಡಿದ್ದೀವಿ. ಅವ್ರ ಮೇಲೂ ಕೂಡ ಕಾನೂನು ಕ್ರಮ ತಗೊಳ್ಳೋದಕ್ಕೆ ಕೂಡ ಈಗ ನಮ್ಮವರೆಲ್ಲ ಇನ್ಸ್ಪೆಕ್ಷನ್ ಮಾಡೋಕ್ಕೆ ಹೋಗಿದ್ದಾರೆ. ಅವರ ಫೆಸಿಲಿಟಿನ ಎಲ್ಲಿದೆ ಪಶ್ಚಿಮ ಬೆಂಗಾಲಲ್ಲಿ ಎಲ್ಲಿದೆ ಅದು ಇನ್ಸ್ಪೆಕ್ಷನ್ ಮಾಡಿ ಬಹುಶಃ ನೆನ್ನೆ ಬಂದಿರಬೇಕು ವಾಪಸ್ಸು. ನಮ್ಮ ಡ್ರಗ್ ಕಂಟ್ರೋಲ್ ಟೀಮ್ ಕೂಡ ಹೋಗಿದ್ದಾರೆ. ಮತ್ತು ಬೇರೆ ಸ್ಯಾಂಪಲ್ಸು ಡ್ರಾ ಮಾಡಿದ್ದೀವಿ, ಅದನ್ನು ಕೂಡ ಚೆಕ್ ಮಾಡಿಸ್ತಾ ಇದ್ದೀವಿ. ಸೊ ಇದು ಏಕೆಂದರೆ ನಾವು ಅವರನ್ನು ಬ್ಲ್ಯಾಕ್ ಲಿಸ್ಟ್ ಮಾಡಿದ್ದು, ಆಮೇಲೆ ಅವರ ಒಂದು ಡ್ರಗ್ಸು ಸರಿ ಇಲ್ಲ ಅಂತ ಹೇಳಿದ ಮೇಲೆ ಅವ್ರ ಅಪೀಲ್ ಹೋಗಿ ಸೆಂಟ್ರಲ್ ಡ್ರಗ್ ಲ್ಯಾಬಿಂದ ಸರಿ ಇದೆ ಅಂತ ಹೇಳಿದ್ರು. ಅದೆಲ್ಲ ಗೊತ್ತಿದೆ.